அழகில் என் இதயம் உன் அழகில் என் இதயம் ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬೆಂಕಿ ಗೇಮರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಯಾಕಪ್ಪ ಅಂತಂದರೆ ಆದಷ್ಟು ಬೇಗ ಈ 30 ಡೇಸ್ ಚಾಲೆಂಜಲ್ಲಿ 5Kನೇ ಕಂಪ್ಲೀಟ್ ಮಾಡೋಣ ಅನ್ಕೊಂಡಿದ್ದೀನಿ. ನೋಡೋಣ, ಎಲ್ಲ ನಿಮ್ಮ ಆಶೀರ್ವಾದ ಮೇರೆಗೆ 5K ಕಂಪ್ಲೀಟ್ ಆದರೂ ಆಗ್ಬೋದು ಅಂತಲೇ ಕಂಪ್ಲೀಟ್ ಮಾಡಲೇಬೇಕು. ಅದಕ್ಕೋಸ್ಕರ ತಲಾ ತೊಟ್ಟಿ ಹೊಸ ಒಂದು ಚಾಲೆಂಜನ್ನು ತಗೊಂಡು ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಗೈಸ್, ನೀವೆಲ್ಲರೂ ಈ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಂತೀರ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇನು ಗುರು, ನಮ್ಮ ಚಿನ್ನದ ಗೊಂಬೆ ಲಿವರಿನ ತಗೊಂಡು ಬಂದ್ಬಿಟ್ಟು ಇವತ್ತು ಏನು ಗುರು ಈ ಬಸ್ ಎಲ್ಲಿಗೆ ಹೊಂಟ್ಬಿಟ್ಟೈತೆ ಅಂತ ಕೇಳ್ಬೋದು. ಎಲ್ಲಿಗೆ ಹೊಂಟಿಲ್ಲ, ಈ ಬಸ್ನ ಹೆಂಗೆ ಡೌನ್ಲೋಡ್ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳ್ಕೊಂಡು ಕೊಟ್ಟಿರ್ತೀನಿ. ಯಾಕಪ್ಪ ಅಂತಂದರೆ 1 ವರ್ಷ ಆಯಿತು, ಯಾರಿಗೂ ಗೊತ್ತಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಾರೇನ ಅಂತೇಳಿ ಹೊಸ್ದಾಗಿ ಮತ್ತೆ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಯಾವ ರೀತಿ ಡೌನ್ಲೋಡ್ ಮಾಡೋದು, ಏನೇನು ಕತೆ, ಪಾಸ್ವರ್ಡ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ವಿಡಿಯೋನ ಎಂಡ್ ಗಂಟ ನೋಡಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ. ಈ ಬಸ್ ಮೋಡ್ ಬಂದ್ಬಿಟ್ಟು BS6 ಫ್ರಂಟ್ ಡೋರ್ KSRTC ಬಸ್ ಮೋಡ್ ಆಗಿರುತ್ತೆ. ನಾವು ಮಾಡಿರೋದು KKRTC ಲಿವರಿ ಅಂತಲೇ ಹೇಳ್ಬೋದು. ಕಲ್ಯಾಣ ಕರ್ನಾಟಕ ಸಾರಿಗೆ ಈ ಒಂದು ಲಿವರಿನ ನಾವು ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತೆಲ್ಲ ಬರುತ್ತೆ, ಅದನ್ನು ಗೊತ್ತಿಲ್ಲ. ಬಟ್ ನಮಗೂ ಅಷ್ಟೊಂದು ಎಲ್ಲ ಬರೋಲ್ಲ KSRTC ಇದ್ರ ಬಗ್ಗೆ ಎಲ್ಲ, ಸರಿನಾ. ಈ ಬಸ್ ಮೋಡ್ನ ನಾವು ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಹೇಳ್ಕೊಂಡು ಕೊಡ್ತೀನಿ. ವಿಡಿಯೋನ ಎಂಡ್ ಗಂಟ ನೋಡಿ. ಮತ್ತು ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡೋಕ್ಕಂತೂ ಹೋಗಬೇಡಿ. ಯಾಕಪ್ಪ ಅಂತಂದರೆ ಒಂದು ರೀತಿ ಲಿವರಿ ಡೌನ್ಲೋಡ್ ಮಾಡೋದು ಸ್ವಲ್ಪ ಈಸಿಯಾಗಿರ್ಬೋದು, ಬಟ್ ಪಾಸ್ವರ್ಡ್ಗಳೆಲ್ಲ ಭಾಳ ಕಷ್ಟವಾಗಿರ್ತವೆ. ಅದಕ್ಕೋಸ್ಕರ ಅವೆಲ್ಲ ಒಂದು ಟಿಪ್ಸ್ ಆ್ಯಂಡ್ ಟಿಕ್ಸ್ನ ಹೇಳ್ಕೊಂಡು ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಎಂಡ್ ಗಂಟ ನೋಡಿ ಅಂತ ಹೇಳ್ತೀನಿ. ಇದನ್ನು ಬಿಟ್ಟರೆ ಇನ್ನೇನಿಲ್ಲ, ಈ ಮೋಡ್ ಬಗ್ಗೆ ಮಾತಾಡೋಣ ಬನ್ನಿ. ಈ ಮೋಡ್ ಆಲ್ರೆಡಿ ಎಲ್ಲ ರಿವ್ಯೂ ಮಾಡಿದ್ದೀನಿ ನಾನು. ಈ ಮೋಡಲ್ಲಿರ್ತಕ್ಕಂಥ ಸಸ್ಪೆನ್ಷನ್ ಬಂದ್ಬಿಟ್ಟು ಬೆಸ್ಟ್ ಸಸ್ಪೆನ್ಷನ್ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಇಂಜಿನ್ ಸೌಂಡು ರಿಯಲಿಸ್ಟಿಕ್ ಆಗಿ ಐತೆ. ಇನ್ನು ಮೊದಲ ಆ್ಯನಿಮೇಷನ್ ಕೀನ ಕ್ಲಿಕ್ ಮಾಡಿದರೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಏನಾಗ ಮೇಲೆ ಬರುತ್ತೆ. ಅದಾದಮೇಲೆ ಎರಡನೇದು ಏನದು ಇಂಜನ್ ಡೋರ್ ಓಪನ್ ಆಗುತ್ತೆ, ಸೈಡ್ ಡೋರ್ ಓಪನ್ ಆಗುತ್ತೆ. ಅದನ್ನು ಬಿಟ್ಟರೆ 3 ಆ್ಯನಿಮೇಷನ್ ಕೀ ಲಗೇಜ್ ಡೋರ್ಸ್ ಎಲ್ಲ ಓಪನ್ ಆಗುತ್ತೆ, ಬ್ಯಾಟ್ರಿ ಬಾಕ್ಸು, ಆಮೇಲೆ ಡ್ರೈವರ್ ಸೈಡ್ ಡೋರು ಎಲ್ಲ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಈ ಮೋಡಿನ ಮಾಹಿತಿ ಆಗಿರುತ್ತೆ. ಇನ್ನು ಇಂಟೀರಿಯರ್ ಫೀಲಿಂಗ್ ಕೂತ್ಕೊಂಡ್ಬಿಟ್ರೆ ನಮ್ಮ ರಿಯಲಿಸ್ಟಿಕ್ ಚಿನ್ನದ ಗೊಂಬೆ ಬಸ್ನ ಓಡಿಸ್ದಂಗೆ ಆಗುತ್ತೆ ಅಂತಲೇ ಹೇಳ್ತೀವಿ. ಇನ್ನೇ ತಡ ಯಾಕೆ ಮಾಡೋದು, ಬನ್ನಿ ಈ ಬಸ್ ಮೋಡನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಂಡು ಕೊಡುವ. ಇನ್ನು ಕತೆ ಹೊಡಿತಾ ಇದೆಯಾ, ಹೊಡಿ ಅಂತ ಹೇಳ್ತಿರ್ಬೋದು. ಬಟ್ ಆದರೂ ನಿಮಗೋಸ್ಕರನೇ ಜಲ್ದಿ ಈ ವಿಡಿಯೋನ ಮುಗಿಸಿ ನಿಮ್ಗೆ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತಾ ಇದ್ದೀನಿ, ಸರಿನಾ. ಈ ವಿಡಿಯೋನ ಎಂಡ್ ಗಂಟ ನೋಡಿ, ಆದಷ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 5Kನ ಕಂಪ್ಲೀಟ್ ಮಾಡೋಣ ಗುರು. ಇನ್ನೂ 20 ದಿನ ಅಂತ ನಾವು ಹಿಂಗೆ ಕೊಳಿತಾ ಹೋಗೋಣ. ಅದಕ್ಕೋಸ್ಕರ ಜಲ್ದಿ ಮುಂದೆ ಹೋಗೋಣ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಇದ್ಬಿಟ್ರೆ ಕನ್ನಡದಲ್ಲಿ ನಾವು ಬೇರೆ ಲೆವೆಲ್ಗೆ ಯೂಟ್ಯೂಬರ್ಸ್ ಆಗೋಣ. ಬೇಗ 100Kನ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಮುಗಿಸಿ ಹೆಂಗೆ ಡೌನ್ಲೋಡ್ ಮಾಡೋಣ ಅಂತ ಹೇಳ್ಕೊಂಡು ಕೊಡ್ತೀನಿ ಬನ್ನಿ ಗುರು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಂಡು ಮೊದಲನೇದಾಗಿ ಹೇಳ್ಕೊಂಡು ಕೊಡ್ತೀನಿ. ನಾನು ಲಿವರಿ ಡೌನ್ಲೋಡ್ ಮಾಡಿದ್ಮೇಲೆ ಮೋಡ್ ಡೌನ್ಲೋಡ್ ಮಾಡೋದು ಹೇಳ್ಕೊಂಡು ಕೊಡ್ತೀನಿ. ದಯವಿಟ್ಟು ಹುಷಾರಾಗಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಈ ಲಿವರಿ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಈ ಲಿವರಿಗೆ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ನ ಅಂತಿಮ ಗಂಟೆ ತನಕ ನೋಡಿದರೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ ಅಂತಲೇ ಹೇಳ್ಬೋದು. 2 ಹತ್ರ ಪಾಸ್ವರ್ಡ್ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಕರೆಕ್ಟಾಗಿ ಕಣ್ಣು ಮಿಟ್ಟಿಸ್ದಂಗೆ ನೋಡಿ. ಅಲ್ಲಿ PS ಅಂತ ಮೇಲ್ಗಡೆ ಬರೆದಿರುತ್ತೆ, ಅದ್ರ ಮೇಲೆ ಪಕ್ಕ ನೋಡಿ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತಪ್ಪ. ನೀವು ನನಗೆ ಪಾಸ್ವರ್ಡ್ ಅಂತ ಕಮೆಂಟ್ ಮಾಡೋಕ್ಕಂತೂ ಹೋಗಬೇಡಿ. ಪಾಸ್ವರ್ಡ್ ಅಂತೂ ದೇವರನಾಗ ಹೇಳಲ್ಲ ನಾನಂತೂ, ಸರಿನಾ. ಓಕೆ, ಅದನ್ನು ಬಿಟ್ಟಾಕಿ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ಭಾಳ ದಿನ ಆಗೈತೆ ಪಾಪ, ಕೆಲವಷ್ಟು ಜನಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತಾ ಇದ್ದೀನಿ, ಸರಿನಾ. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಚಿನ್ನದ ಗೊಂಬೆ ಲಿವರಿ ಫಾರ್ BS6 ಫ್ರಂಟ್ ಡೋರ್ KSRTC ಬಸ್ ಮೋಡ್ ಅಂತ ಇದೆ. ಆ ಒಂದು ಹೆಸರು ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತಪ್ಪ. ಇಲ್ಲಿ ನೋಡ್ತಿರ್ಬೋದು, ಮೋಡಿನ ಲಿಂಕು ಐತೆ, ವಿಡಿಯೋ ಲಿಂಕು. ಅದಾದಮೇಲೆ ನಿಮಗೆ ಚಿನ್ನದ ಗೊಂಬೆ ಲಿವರಿ BS6 KSRTC ಬಸ್ ಮೋಡ್ ಅಂತ ಐತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಶೇರ್ ಮೋಡ್ಸ್ ಲಿಂಕು ಒಂದು ಲಿಂಕ್ ಓಪನ್ ಆಗುತ್ತೆ. ಲಿವರಿ ಪಾಸ್ವರ್ಡ್ ಅನ್ನೋ ಒಂದು ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಎಂಟ್ರಿಗೆ ಪಾಸ್ವರ್ಡ್ ಹಾಕೋದು ಬರೋದು, ಸರಿನಾ. ಇಲ್ಲಿ ಪಾಸ್ವರ್ಡ್ನ ಅಪ್ಲೈ ಮಾಡಿದರೆ ಮಾತ್ರ ನಿಮಗೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನಾನು ಆಲ್ರೆಡಿ ಕಾಪಿ ಮಾಡ್ಕೊಂಬಂದಿದ್ದೀನಿ, ನಿಮಗಂತೂ ತೋರಿಸಲ್ಲ, ಸರಿನಾ. ಈ ರೀತಿ ಪೇಸ್ಟ್ ಮಾಡೋದು, ಯಾವುದೇ ರೀತಿ ಸ್ಪೇಸ್ ಇರಲ್ಲ. ಐ ಹೋಪ್ ಸ್ಪೇಸ್ ಇರಲ್ಲ. ನಾನು ನಿಮ್ಮ ಜೊತೆಗೆ ಟ್ರೈ ಮಾಡ್ತೀನಿ, ಭಾಳ ದಿನ ಆಯ್ತು ಗುರು, ನನ್ನ ತೆಗೆ ಲಿವರಿ ಇಲ್ಲ. ಪಾಸ್ವರ್ಡು ಯಾವುದೇ ರೀತಿ ಸ್ಪೇಸ್ ಇರಲ್ಲ. 2 ಸೇಮ್ ಒಂದೇ ಥರ ಅಟ್ಯಾಚ್ಮೆಂಟ್ಸು. 2 ಪದಗಳನ್ನ ಕೂಡಿಸಿ ಕ್ಲೀನಾಗೆ ಎಲ್ಲ ಕ್ಯಾಪಿಟಲ್ ಲೆಟರಲ್ಸೇ ಹಾಕಬೇಕು, ಸರಿನಾ. ಕ್ಯಾಪಿಟಲ್ ಲೆಟರಲ್ಲಿ, ಸರಿನಾ ಗುರು. ಲಾಸ್ಟಲ್ಲಿ ನೋಡ್ತಿರ್ಬೋದು, ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಡೌನ್ಲೋಡ್ ಲಿಂಕು ಇದೆ, ಹೆಂಗೂ ಗೊತ್ತಿರೋದು ನಿಮಗೆ. ಶೇರ್ ಮಾಡ್ಸ್ ಲಿಂಕು ಇದೇ ರೀತಿ ಡೌನ್ಲೋಡ್ ಮಾಡೋದು. ಪಾಸ್ವರ್ಡ್ ಹಾಕಿ 2 ಥರ ಇಲ್ಲಿ ಎಲ್ಲ ಕಲರ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ. 2-3 ಸತಿ ಕ್ಲಿಕ್ ಮಾಡಿ, ಯಾಕೆ ಒಂದು ಸತಿ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗಲ್ಲ. ನೋಡ್ತಾ ಇದ್ದೀರಾ, ಇಲ್ಲಿ
ಲಿವರಿ ಫಸ್ಟ್ ಆಫ್ ಆಲ್ ಡೌನ್ಲೋಡ್ ಆಗ್ತಾ ಐತಿ. ಇದು ಡೌನ್ಲೋಡ್ ಮುಗಿಯೋತ್ತಿಗೆ ನಿಮಗೆ ಮೋಡ್ ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಂಡು ಕೊಡ್ತೀನಿ. ಮನೆ ಡೌನ್ಲೋಡ್ ಮಾಡಿದ್ಮೇಲೆ ಲಿವರಿನ ಹೇಗೆ ಅಪ್ಲೈ ಮಾಡೋದಂತ ಹೇಳ್ಕೊಂಡು ಕೊಡ್ತೀನಿ, ಸರಿನಾ. ದೇವರು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದು ವಿಡಿಯೋ ಲಿಂಕ್ನು ನಾನು ಪ್ರೊವೈಡ್ ಮಾಡಿರ್ತೀನಿ. ಇಲ್ಲಿ ಮೋಡ್ ರಿಲೀಸ್ ಆಗಿರ್ತಕ್ಕಂಥ ವಿಡಿಯೋ ಲಿಂಕ್ ನಾನು ಪ್ರೊವೈಡ್ ಮಾಡಿರ್ತೀನಿ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಾನು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಈ ರೀತಿ ಪೇಜ್ ಓಪನ್ ಆಗುತ್ತಪ್ಪ. ಇದೆಲ್ಲ 1 ಇಯರ್ ಬ್ಯಾಕ್ ಮೋಡು, ಆದ್ರೂ ಇದಕ್ಕೊಂದು ಕ್ರೇಜ್ ಇದೆ. ಈ ಮೋಡಲ್ಲಿ ಆ ಚಿನ್ನದ ಗೊಂಬೆ ಲಿವರಿನ ಹಾಕೊಂಡು ಆಡೋದು ಇನ್ನೂ ಬೇರೆ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ಬೋದು. ಸರಿ, ಏನಿಲ್ಲ, ಇಲ್ಲಿ KSRTC BS6 ಫ್ರಂಟ್ ಡೋರ್ ಅಂತ ಐತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು. ನಿಮಗೆ ಇಲ್ಲೇ ಕಾಣಿಸುತ್ತೆ ಮೋಡ್ ಲಿಂಕ್ ಅಂತ, ಫಸ್ಟೇ ಇರುತ್ತೆ ಲಿಂಕ್, ನೋಡ್ತಿರ್ಬೋದು ಮೋಡ್ ಲಿಂಕ್ ಅಂತ ಐತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು, ಇಲ್ಲಿ ಮೋಡ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಿ. ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆವಾಗ ಇಲ್ಲೇ ಮೋಡ್ ಕಾಣಿಸ್ತೈತಿ ನೋಡಿ, ಫಸ್ಟ್ನೇದು ಐತಿ ನೋಡಿ KSRTC BS6 KSRTC FD ಅಂತ ಐತಿ ನೋಡಿ. ಆ ಮೋಡ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗಿರೋದು. ಬ್ಯಾಕ್ ಡೋರ್ ಮೋಡ್ಗೆ ಈ ಲಿವರಿ ಸಪೋರ್ಟ್ ಆಗೋದಿಲ್ಲ, ಸರಿನಾ. ಹುಷಾರಾಗಿ ಕೇರ್ಫುಲ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಸರಿನಾ. KSRTC ಫ್ರಂಟ್ ಡೋರ್ ಮೋಡ್, ಈ ಮೋಡಿನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರೋದ್ರಪ್ಪ. ಇಲ್ಲಿ ಕಾಣಿಸ್ತಿರ್ಬೋದು ಮೋಡ್ ಲಿಂಕ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಿ. ನಿಮಗೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಶೇರ್ ಮೋಡ್ಸ್ ಮುಖಾಂತರ ಲಿಂಕ್ ಓಪನ್ ಆಗುತ್ತೆ, ಸರಿನಾ. ಇಲ್ಲಿ ನೋಡ್ತಾ ಇರ್ಬೋದು ಶೇರ್ ಮೋಡ್ಸ್ ಮುಖಾಂತರ ಲಿಂಕ್ ಓಪನ್ ಆಗ್ತಾ ಇದೆ. ಈ ಲಿಂಕ್ ಓಪನ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಸೇಮ್ ಆಸ್ ಇಟ್ ಈಸ್. ಹಳೆ ಲಿಂಕ್ ನಾನು ಹೆಂಗೆ ಲಿವರಿ ಡೌನ್ಲೋಡ್ ಮಾಡೋದು ಹೇಳಿದ್ನೋ ಅದೇ ರೀತಿ ಇಲ್ಲಿ ಡೌನ್ಲೋಡ್ ಮಾಡ್ತೀವಿ. ಇಲ್ಲಿ ನೋಡ್ತಿರ್ಬೋದು ನೆಕ್ಸ್ಟ್ ಸ್ಟೆಪ್ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಈ ಆಪ್ಷನ್ ಮೇಲೆ ಒಂದ್ 2-3 ಸತಿ ಟ್ಯಾಪ್ ಮಾಡಿ ಆಡ್ಸ್ ಬರುತ್ತೆ. ಬ್ಯಾಕ್ ಹೋಗಿ 4-5 ಸತಿ, ಒಂದು 5-6 ಸತಿ ಅಂತೂ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತೈತೆ, ಸರಿನಾ. ಇದು ಡೌನ್ಲೋಡ್ ಕಂಪ್ಲೀಟ್ ಆದ್ಮೇಲೆ ZHR ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ZHR ಆ್ಯಪ್ನ ಓಪನ್ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ZHR ಆ್ಯಪ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ZHR ಆ್ಯಪ್ನ ಓಪನ್ ಮಾಡಿದ್ಮೇಲೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಅಂತ ಇರುತ್ತೆ ಮೊದಲನೇದಾಗಿ. ಈ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕು. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಈ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲಾಸ್ಟ್ ಅಲ್ಲಿ KSRTC BS6 ಜಿಪ್ ಅಂತ ಫೈಲ್ ಇರುತ್ತೆ. ಅದು ಹುಡುಕಬೇಕಾಗುತ್ತೆ. ಒಂದೊಂದು ಫೋನ್ಗಳಲ್ಲಿ ಸೆಂಟರ್ನಲ್ಲಿ ಇರುತ್ತೆ, ಎಲ್ಲ ಇರುತ್ತೆ. ಹುಡುಕೇಳಿ ಫೈಲ್ನ ಹುಡುಕಿದ್ಮೇಲೆ ಇದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ಬೇಕಾಗುತ್ತೆ. ಈ ಫೈಲ್ ಹುಡುಕಿದ್ಮೇಲೆ ಮಾಡ್ಬೇಕಪ್ಪ ಅಂತಂದ್ರೆ ಇದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೊದಲನೇ ಆಪ್ಷನ್ ಬರುತ್ತೆ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪಾಸ್ವರ್ಡ್ ಅನ್ನ ಕೇಳುತ್ತೆ. ಈ ಪಾಸ್ವರ್ಡ್ ಬಂದ್ಬಿಟ್ಟು ಅವರ ಒಂದು ವಿಡಿಯೋದಲ್ಲಿ ಇರುತ್ತೆ. 1 ಟೈಮ್ ಪಾಸ್ವರ್ಡ್ ಅವ್ರು ಹಾಕಿರೋದು ಒಂದೇ ಹತ್ರ ಇರುತ್ತೆ. ಹೋಗಿ ಕ್ಲೀನ್ ಆಗಿ ನೋಡ್ಕೊಂಡು ಒಂದ್ ಕಡೆ ಎಲ್ಲ ಬರ್ಕೊಂಡ್ಬಿಡಿ, ಬುಕ್ ಅಲ್ಲಿ ಬರ್ಕೊಂಡು ಆಮೇಲೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿದ್ಮೇಲೆ ಇಲ್ಲಿ ಓಕೆ ಸಿಂಬಲ್ ಮೇಲೆ ಕೊಟ್ಟ ತಕ್ಷಣ ನಿಮಗೆ ಮೋಡ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. KSRTC BS6 ಫ್ರಂಟ್ ಡೋರ್ ಮೋಡ್ ಅಂತ. ಸಾರಿ ಫಾರ್ ಮಿಸ್ಟೇಕಿಂಗ್. ಓಕೆ, ನಾಲ್ಗೆ ತಿರ್ಗಲ್ಲ ಕರೆಕ್ಟಾಗಿ. ಇದನ್ ಬಿಡಿ. ಈಗ KSRTC BS6 ಫ್ರಂಟ್ ಡೋರ್ ಬಸ್ ಮೋಡ್ ಐತಲ್ವಾ, ಇದ್ರ ಮೇಲೆ ಒಂದ್ಸತಿ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಅಂದ್ರೆ ಡಿಸ್ಪ್ಲೇ ಹೊಡೆದಾಗ ತನಕ ಎಲ್ಲ ಪ್ರೆಸ್ ಮಾಡಕ್ ಹೋಗ್ಬಿಡಿ. ಮೀಡಿಯಮ್ ಪ್ರೆಸ್ ಮಾಡಿ ಆಮೇಲೆ ಇಲ್ಲಿ ಕಟ್ಟಾರ್ ಕಾಪಿ ಎರಡಾಗ ಯಾವ್ದಾದ್ರು ಮಾಡ್ಕೊಬೋದು. ನಾನು ಕಾಪಿ ಮಾಡ್ಕೊಂತೀನಿ. ಕಾಪಿ ಮಾಡಿದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೇಲ್ಗಡೆ ಡೌನ್ಲೋಡ್ ಅಂತ ಒಂದು ಹೆಸರು ಕಾಣಿಸ್ತಾ ಇದಲ್ವಾ ಫೋಲ್ಡರ್ ನೇಮ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದೇ ಡಿವೈಸ್ ಸ್ಟೋರೇಜು. ಆ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಾಕ್ಯುಮೆಂಟ್ ಫೋಲ್ಡರ್ ಅಲ್ಲಿ ಇರುತ್ತೆ, ನೋಡ್ತಿರ್ಬೋದು. ಇಲ್ಲಿ ಡಾಕ್ಯುಮೆಂಟ್ ಫೋಲ್ಡರ್ ಅಂತ ಇರುತ್ತೆ ಮೊದಲನೇದಾಗಿ. ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಸ್ ಸೀಡ್ ಅಂತ ಒಂದು 2ನೇ ಫೋಲ್ಡರ್ ಕಾಣಿಸ್ತಾ ಐತಿ ನಿಮಗೆ. ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೋಡ್ಸ್ ಅಂತ ಒಂದು ಫೋಲ್ಡರ್ ಬರುತ್ತೆ. ಆ ಫೋಲ್ಡರ್ ಒಳಗಡೆ ಹೋದ್ರೆ ಇಲ್ಲಿ ಕೆಳಗಡೆ ಬರುತ್ತೆ ಪೇಸ್ಟ್ ಅಂತ ಒಂದು ಸಿಂಪಲ್ ಪ್ಲೇವುಡ್ ಸಿಂಬಲ್ ಕಾಣಿಸ್ತಿರ್ಬೋದು ನಿಮಗೆ. ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪೇಸ್ಟ್ ಆಗುತ್ತೆ ಅಂತಾನೆ ಹೇಳಬಹುದು. ನಿಮ್ಮ ಮೋಡ್ ಪೇಸ್ಟ್ ಆದ್ಮೇಲೆ ಹೆಂಗಪ್ಪ ಲಿವರಿನ ಅಪ್ಲೈ ಮಾಡೋದಂದ್ರೆ ಅದನ್ನು ಸಮೇತ ಈಗ ಹೇಳ್ಕೊಂಡು ಕೊಡ್ತೀನಿ. ನೀವು ಗೇಮ್ ನ ಓಪನ್ ಮಾಡಿ ಈ ಮೋಡ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಗ್ಯಾರೇಜ್ ಅಲ್ಲಿ ಹೋಗಿ ಈ ಮೋಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಮೋಡ್ ಸೆಲೆಕ್ಟ್ ಮಾಡ್ಕೊಂಡು ಹೆಂಗಪ್ಪ ಲಿವರಿ ಅಪ್ಲೈ ಮಾಡೋದಂದ್ರೆ ಏನಿಲ್ಲ, ಇಲ್ಲಿ ಪೇಂಟ್ ಸಿಂಬಲ್ ಕಾಣಿಸ್ತೈತೆ ನೋಡ್ತಿರ್ಬೋದು. ಪೇಂಟ್ ಸಿಂಬಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಐ ರೆಸಲ್ಯೂಷನ್ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ. ಐ ರೆಸಲ್ಯೂಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಲಿವರಿ ಕ್ವಾಲಿಟಿ ಒರಿಜಿನಲ್ ಕ್ವಾಲಿಟಿ ಸಿಗುತ್ತೆ ನಿಮಗೆ. ಅದಾದ್ಮೇಲೆ ಇಲ್ಲಿ ಬ್ರೌಸ್ ಲಿವರಿ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿವೈಸ್ ಗ್ಯಾಲರಿ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ ರೀತಿ ನಿಮಗೆ ತೋರಿಸುತ್ತೆ. ಇಲ್ಲಿ ನೀವು ಡೌನ್ಲೋಡ್ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಇಲ್ಲಿ 3 ಡಾಟ್ ಇದಾವಲ್ಲ ನೋಡ್ತಿರ್ಬೋದು, ಇಲ್ಲಿ 3 ಗೇಟು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಮೇಜಸ್ ಡೌನ್ಲೋಡ್ ಯಾವ್ದಾನು ಮಾಡ್ಕೊಬೋದು. ನಾನು ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಒಂದು ಲಿವರಿ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅಪ್ಲೈ ಆಗುತ್ತೆ. ನೀವು ದುಡ್ಡು ಕೊಟ್ಟನಾದ್ರೂ ಅಪ್ಲೈ ಮಾಡ್ಬೋದು, ಹಂಗೇನಾದ್ರೂ ಅಪ್ಲೈ ಮಾಡ್ಕೊಬೋದು. ಇಲ್ಲಿ ಯೂಸ್ ಮನಿ ಅಂತ ಕೊಡ್ತಾ ಇದೀನಿ ನಾನು. 15,000 ದುಡ್ಡಿತ್ತು, ಅದನ್ನು ಖಾಲಿ ಮಾಡಿಬಿಟ್ಟು ಕೈ ತೊಳ್ಕೊಂಡೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನಮ್ಮ ಒಂದು ಚಿನ್ನದ ಗೊಂಬೆ ಲಿವರಿ, ತುಂಬಾ ಸಾಕತ್ತಾಗಿರ್ತಕ್ಕಂಥ ಲಿವರಿ ನಿಮಗೋಸ್ಕರ ಹೇಗೆ ಡೌನ್ಲೋಡ್ ಮಾಡ್ಕೊಳೋದು, ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಂಡು ಕೊಟ್ಟಿದ್ದೀನಿ. ಇಲ್ಲಿ ಗಂಟ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಆದಷ್ಟು ಬೇಗ 5K ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಓಕೆ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಬೆಂಕಿ ಗೇಮರ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ವಿಡಿಯೋನ ಮುಗಿಸ್ತಾ ಇದೀನಿ. ಓಕೆ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.